ಏನ್ ಚಂಚಲ ನೀನು, ನಿನ್ ಮಗ ಮೈಚಾರಿ ಬಿದ್ದು ಮರ್ಯಾದೆ ಕಳ್ಕೊಂಡಿದ್ದಾನೆ, ಅಂಥದ್ರಲ್ಲಿ ನಮ್ಮೇಲ್ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಅದ್ಗೆ ಏನ್ ಆಡ್ಕೊಳ್ತಾ ಇದೀರಾ? ಆಡ್ಕೊಳ್ಳಿ, ನಿಮಗೆ ಅದ್ರಲ್ಲೇ ಸಮಾಧಾನ ಸಿಗದಿದ್ರೆ ಗೋ ಹೆಡ್ ಆಡ್ಕೊಳ್ಳಿ. ಅಯ್ಯಯ್ಯೋ, ನಾನು ಆಡ್ಕೋತಾ ಇಲ್ಲ ಚಂಚಲ, ನೀನೇನು ಅನ್ನೋದನ್ನ ನಿನಗೆ ನೆನಪು ಮಾಡ್ತಾ ಇದೀನಿ. ಒಂದ್ ಸಣ್ಣ ಅವಕಾಶ ಸಿಕ್ಕರು ಸಾಕು, ನೀನೇನು ನಿನ್ ಯೋಗ್ಯತೆ ಏನು ಅನ್ನೋದನ್ನ ಮರ್ತು ಮೆರಿತಾ ಇರ್ತಿದ್ದೆ ಅಲ್ವಾ? ಅಕಸ್ಮಾತ್ ಮುಂದೆ ಏನಾದ್ರೂ ಆ ರೀತಿ ನಡ್ಕೋಬೇಕು ಅಂದಾಗ ನನ್ ಮಾತು ನಿನಗ್ ನೆನಪಿರ್ಲಿ ಅಂತ ಹೇಳ್ತಿದ್ದೀನಿ ಅಷ್ಟ್. ಹೋ, ಹಾಗಿದ್ರೆ ನನಗ್ ಯೋಗ್ಯತೆಗ್ ತಕ್ಕ ಹಾಗೆ ಸೊಸೆ ಸಿಕ್ಕಿದಾಳೆ ಅಂತ ಹಂಗಸ್ತಾ ಇದ್ದೀರಾ? ಹೌದಾ, ನಾವ್ ಆ ರೀತಿ ಹಂಗಸಿದ್ವಾ? ಆಶಾ, ಇವಳೇ ಹಾಗ ಅನ್ಕೋತಿದ್ದಾಳೆ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ? ನೀನೇನ್ ಚಂಚಲ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗಿ ನಿಮ್ ಮಗನ್ನ ನೋಡ್ಕೋ. ಆವತ್ತು ನನ್ನ ಮಗನ್ ಮದ್ವೆ ನಿಲ್ಸೋದಕ್ಕೆ ಓಡೋದೋನು ಇವತ್ತು ಹಾಗೆ ಓಡೋದ್ರೆ ಏನ್ ಮಾಡ್ತೀಯಾ? ಹೋಗು, ಮೊದ್ಲು ನಿಮ್ ಮಗನ ರೆಡಿ ಮಾಡು. ಮದ್ವೆಗ್ ರೆಡಿ ಆಗಿದ್ದಾನ ಅಂತ, ಓಡ್ ಹೋಗೋದಕ್ ರೆಡಿ ಆಗಿದ್ದಾನ ಅಂತಲ್ಲ. ಆಡ್ಕೊಳ್ಳಿ, ಎಷ್ಟ್ ಬೇಕೋ ಆಡ್ಕೊ. ಇವಾಗ ನಿಮ್ ಟೈಮ್, ನನ್ ಟೈಮು ಬರುತ್ತೆ. ಆ ಟೈಮ್ ಬರೋದು ಡೌಟು ಚಂಚಲ, ಯಾಕಂದ್ರೆ ನಿನ್ ಮಗನೇ ಅದಕ್ ಬಿಡಲ್ಲ. ನಿನಗ್ ನೆನಪಿದ್ಯಾ, ನನ್ ಮಗ ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದಾಗ ನಾನೊಂದ್ ಮಾತ್ ಹೇಳಿದ್ದೆ, ಇವತ್ತು ನನಗಾದ ಅವಮಾನ ಮುಂದೊಂದ್ ದಿನ ನಿನ್ ಮಗನಿಂದನೇ ನಿನಗಾಗತ್ತೆ ಅಂತ. ನೆನಪಿದೆ ಅಲ್ವಾ? ಈಗ ನೋಡು, ನಾನ್ ಅವತ್ ಹೇಳಿದ್ ಮಾತು ಆಗ್ಲೇ ನಿಜ ಆಗ್ತಿದೆ. ಕರ್ಮ ರಿಟರ್ನ್ಸ್ ಅಲ್ವಾ ಅಕ್ಕ? ನಾನಿಲ್ಲಿ ಇವತ್ತೆಲ್ಲ ಅನ್ಸ್ಕೊಳ್ತಾ ಇದ್ದೆ, ಅಲ್ಲ ಪುಣ್ಯಾತ್ಮ ಏನ್ ಮಾಡ್ತಾ ಇದ್ದಾನೋ. ಆಶಾ, ನಾನ್ ಸ್ವಲ್ಪ ಮಾತಾಡೋಣ ಅಂತ ಬಂದೆ, ನೀನ್ ನೋಡಿದ್ರೆ ಜಾಸ್ತಿ ಮಾತಾಡ್ಬಿಟ್ಟಿಯಲ್ಲ. ಹೋಗಕ್ಕ, ನಾನ್ ಮಾತಾಡಿದೆ ಕಮ್ಮಿ ಆಯ್ತು ಅಂತ ನಾನ್ ಬೇಜಾರಲ್ಲಿದ್ದೀನಿ. ಅಯ್ಯೋ ಮೋನಿಕಾ, ನಿನ್ ಇಷ್ಟದ ಹುಡ್ಗನ್ ಜೊತೆ ಮದ್ವೆ ಆಗ್ತಾ ಇದೀಯಾ, ಮುಖ ನೋಡಿದ್ರೆ ಹಿಂಗ್ ಇಟ್ಕೊಂಡಿದ್ಯಾ, ಕಳೆನೇ ಇಲ್ವಲ್ಲೇ? ಹೊಟ್ಟೆ ಹಸುವಾಗ್ತಿದ್ರೆ ಕಲೆ ಎಲ್ಲಿಂದ ಬರುತ್ತೆ? ಅವನು ತಿನ್ನೋಕ್ ಏನಾದ್ರೂ ಬೇಕು. ಹೇಯ್, ಬೆಳಗ್ಗೆನೆ ತಿನ್ನು ಅಂದ್ರೆ ಬೇಡ ಅಂತ ನೀನೇ ತಾನೇ ಹೇಳಿದ್ದು. ಈಗ ತಿಂಡಿ ಬೇಕು ಅಂದ್ರೆ ಮುಹೂರ್ತ ಟೈಮಲ್ಲಿ ತಿಂತಾ ಕೂತಿರ್ತೀಯಾ? ಮದ್ವೆ ಆದ್ಮೇಲೆ ತಿಂದ್ರೆ ಆಯ್ತು, ಸುಮ್ನಿರು. ನನ್ಗೆ ಇವಾಗ ತಿನ್ನಕ್ ಏನೋ ಸಿಗದೆ ಇದ್ರೆ ಮಂಟಪದ ಕಡೆ ಒಂದ್ ಹೆಜ್ಜೆ ಇಡಕ್ಕಾಗಲ್ಲ. ಅಯ್ಯೋ ನಾ ಕೇಳಿಸ್ಕೊಂಡ್ರ ಅತ್ತಿಗೆಗೆ ಫುಲ್ಲಸ್ವಂತೆ ಸ್ವಲ್ಪ ತಿಂಡಿ ಪೂತಿ ಅನ್ಸತ್ತೆ. ತುಂಬಾ ಜನ ನನ್ ಸ್ಟೈಲ್ ಮತ್ತೆ ಕಾನ್ಫಿಡೆನ್ಸ್ ನೋಡಿ ಮೆಚ್ಕೊಳ್ತಾರೆ. ನನ್ ಈ ಕಾನ್ಫಿಡೆನ್ಸ್ ಇಂದಿರೋ ಕಾರಣ ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್. ಇದ್ರಲ್ಲಿ ನನಗೆ ಸಿಗುತ್ತೆ 10 ಲಕ್ಷಕ್ಕೂ ಹೆಚ್ಚಿನ ಪ್ರಾಡಕ್ಟ್ ಗಳ ಮೇಲೆ ಸೇಮ್ ಡೇ ಡೆಲಿವರಿ. ಪ್ರೈಮ್ ಓನ್ಲಿ ಆಫರ್ಸ್ ಮೂಲಕ ಹೆಚ್ಚುವರಿ 5% ರಿಯಾಯಿತಿ, ಜೊತೆಗೆ ಪ್ರೈಮ್ ವಿಡಿಯೋದಲ್ಲಿ ಬ್ಲಾಕ್ ಬಾಸ್ಟರ್ ಮನರಂಜನೆ. ಈಗಲೇ ಅಮೆಜಾನ್ ಪ್ರೈಮ್ ನ ಜಾಯ್ನ್ ಆಗಿ. ಹಂಗೇನಿಲ್ಲ ನೋಡು, ಈ ಮದನ ರಾಜನಿಗೆ ತಿನ್ನೋರಂದ್ರೆ ತುಂಬಾ ತುಂಬಾ ಇಷ್ಟ. ನಾನು ನನ್ನ ಕೈಯಾರೆ ಅಡಿಗೆ ಮಾಡಿ ಅವಳಿಗೆ ತಿನ್ನಿಸ್ತೀನಿ. ಎದೆಲ್ ಟೈಮ್ ಆಗ್ತಾ ಇದೆ, ಹಸುವಾಗ್ತಿದೆ ಅಂತ ಹೇಳ್ದೆ ಅಲ್ವಾ? ಇವಾಗ ನನಗ್ ತಿಂಡಿ ಬೇಕೇ ಬೇಕು. ಹೌದಮ್ಮ ಹೌದು ಕಾಂತ, ಇವಳ ಹಠ ನಿಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನೋಡು. ಹೊಟ್ಟೆಲಿ ಹಸುವಿನ ಬೆಂಕಿ ಉರಿತಾ ಇರೋವಾಗ ತಲೆಯಲ್ಲಿ ಮೆದ್ಲು ಪೂರ್ತಿ ಕರ್ಗೋಗಿರುತ್ತೆ. ಇವಾಗ ಇವಳಿಗೆ ಏನಾದ್ರು ತಿನ್ನೋಕ್ ಸಿಗದೆ ಇದ್ರೆ ಮಂಟಪದಲ್ಲಿ ಹೋಗಿ ಅನಿಕೇತ್ನೆ ಹಿಡಿದು ಕಚ್ಚಿದ್ರು ಕಚ್ಬಿಡ್ತಾಳೆ. ಬೇಗ ಏನಾದ್ರು ತರ್ಸು. ಅಕ್ಕ, ನಿಂಗ್ 1 ನಿಮಿಷನೂ ಹಸು ತಡೆಯಕ್ಕಾಗಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಿನ್ಗೋಸ್ಕರ ದೋಸೆ ತಂದಿನಿ, ತಗೋ. ಮುಂದೆ ಒಳ್ಳೆ ಕೆಲಸ ಮಾಡಿರೋದು ನಿನ್ ಜೀವನದಲ್ಲಿ. ಬೈಬಾರ್ದು ಅಂತ ಎತ್ತೆ ಬಾಯ್ ಕತ್ತಿದ್ರು ಬೈಸ್ಕೊತಾನೆ ಇರ್ತೀಯಲ್ಲೇ. ನೋಡು ಮೋನಿಕಾ, ಇವತ್ತು ನಿನ್ ಮದ್ವೆ ಆಗ್ತಾ ಇರೋದಕ್ಕೆ ಕಾರಣ ಗೌರಿ, ಮರಿಬೇಡ ನೀನು. ಅಲ್ಲ ಇವಳು ದೊಡ್ಡತನ ಏನಿದೆ, ನನ್ ಯೋಗ್ಯತೆ ತಕ್ಕಾಗೆ ಈ ಸಂಬಂಧ ಸಿಕ್ಕಿದೆ. ನಿನ್ನ ಅಮ್ಮ, ಈ ಮದ್ವೆ ಟೈಮಲ್ಲಿ ಯಾಕೆ ಸುಮ್ನೆ ಗಲಾಟೆ ಮಾಡ್ಕೋತೀಯ? ಅಕ್ಕ ತಿಂಡಿ ತಿನ್ನಿ, ಬನ್ನಿ ನಾವೆಲ್ಲ ಹೊರಗಡೆ ಹೋಗೋಣ. ಬೇಗ ತಿನ್ ಮುಗ್ಸು, ಬೇಗ ತಿನ್ನು ಮೋನಿಕಾ. ಇವಾಗ ನೋಡೋ ನಿಕೇತ್, ನಿನ್ ಮುಖದಲ್ಲಿ ನಿಜವಾದ ಮದ್ವೆ ಕಳವು ಎದ್ದು ಕಾಣಿಸ್ತಾ ಇದೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದ್ ಕಾಮನ್ ಕಣೋ, ಆದ್ರೆ ಆ ತಪ್ಪನ ಸರಿಯಾದ ಟೈಮಿಗೆ ತಿಳ್ಕೊಂಡು ತಿದ್ಕೊಳ್ಳೋನ್ನೆ ಅಸ್ಲಿ ಗಂಡ್ಸು ಅನ್ನೋದು. ನೀನು ಒಂದ್ ಸರಿಯಾದ ನಿರ್ಧಾರದಿಂದ ಒಂದ್ ಹೆಣ್ಮಗಳು ಜೀವನಕ್ಕೆ ನ್ಯಾಯ ಸಿಕ್ಕಿದೆ. ಅದಕ್ಕೆ ಹೇಳ್ತಾ ಇದೀನಿ, ಹಳೆ ನೆನ್ಪನೆಲ್ಲ ಇವತ್ತೇ ಪಕ್ಕಕ್ಕೆ ಇಡು. ಇವತ್ತಿಂದ ನಿನ್ ಹೊಸ ಲೈಫ್ ಚಾಪ್ಟರ್ ನ ಶುರು ಮಾಡು. ವಿವೇಕ್, ಐ ಆಮ್ ರಿಯಲಿ ಸಾರಿ ಕಣೋ. ನೀನ್ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ಆದ್ರೆ ನಾನ್ ಮಾತ್ರ ಆ ನಂಬಿಕೆನ ಉಳ್ಸ್ಕೊಳಕ್ಕೆ ಆಗಿಲ್ಲ. ನಾನ್ ನೀನು ನಂಬ್ತೀನಿ ಕಣೋ. ತಪ್ಪು ಮಾಡ್ದವನು ಸರಿ ದಾರಿಲಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅವನ್ ಕಡೆಯಿಂದ ಮತ್ತೆ ಯಾವ ತಪ್ಪು ಆಗಲ್ಲ. ನೀನು ಕೂಡ ಹಾಗೇನೆ ಮನ್ಸ್ ಹಾಳ್ ಮಾಡೋ ಯೋಚನೆಗಳ ಜೊತೆ ಆ ಮನ್ಸಲ್ಲಿ ಒಳ್ಳೆತನನೂ ಇದೆ ಕಣೋ. ಆ ಒಳ್ಳೆತನನ ಜಾಸ್ತಿ ಮಾಡ್ಕೋ ಅಷ್ಟೇ. ಅಪ್ಪಬ್ಬಬ್ಬ ವಿವೇಕ್, ನಿನ್ನಷ್ಟು ಮುಗ್ಧ ಪ್ರಾಣಿ ಇಡೀ ಭೂಮಂಡದಲ್ಲೇ ಎಲ್ಲೂ ಸಿಗಲ್ಲ ಕಣೋ. ಈ ಸಂಬಂಧ, ಪ್ರೀತಿ ಅಂತ ಯಾರಾದ್ರೂ ಒಂದ್ ಎಮೋಷನಲ್ ಡೈಲಾಗ್ ಹೇಳಿದ್ರೆ ಸಾಕು, ಕಣ್ ಮುಚ್ಕೊಂಡ್ ನಂಬಿಡ್ತೀಯಾ. ಇದೇ ದಡ್ಡ ಮುಗ್ಧತೆ ನನ್ನ ಯಾವತ್ತೂ ಕಾಪಾಡ್ತಾ ಇರುತ್ತೆ. ಅನಿಕೇತ್, ಇವತ್ತಿನವರೆಗೂ ನೀನೊಬ್ಬ ಯುವಕನಾಗಿದ್ದ, ಆದ್ರೆ ಇವತ್ತಿಂದ ನೀನೊಬ್ಬ 100% ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀಯ. ಹೌದೌದು, ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ಹೆಣ್ಮಕ್ಳು ದೊಡ್ಡೋರಾದ್ಮೇಲೆ ಮದ್ವೆ ಆಗ್ತಾರೆ ಅಂತ, ಆದ್ರೆ ಗಂಡ್ಮಕ್ಳು ಇದಾರಲ್ಲ ಅವ್ರ ಮದ್ವೆ ಆದ್ಮೇಲೆನೆ ದೊಡ್ಡೋರಾಗೋದು. ಓ ಮೈ ಗಾಡ್, ವಾಟ್ ಇಸ್ ದಿಸ್ ವಿವೇಕ್? ಹೊರಗಡೆ ಅಷ್ಟೊಂದೆಲ್ಲ ಇಂಪಾರ್ಟೆಂಟ್ ಕೆಲಸ ಇದೆ, ನೀವ್ ನೋಡಿದ್ರೆ ಇಲ್ಲಿ ಹರಟೆ ಹೊಡ್ಕೊಂಡು ಕೇರ್ಲೆಸ್ ಆಗಿ ನಿಂತಿದ್ದೀರಲ್ಲ. ಸರಿಯತ್ತೆ ಅನಿಕೇತ್, ಬೇಗ ರೆಡಿ. ವಾಟ್ ಇಸ್ ದಿಸ್ ಅನಿಕೇತ್? ಆ ಮೋನಿಕಾ ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಂತ ನಾನ್ ಟೆನ್ಷನ್ ಆಗಿ ಬತ್ತಾಡಿ ಸಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ಅವನ್ ಜೊತೆ ನಕ್ಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ಈ ಮದ್ವೆನ ನೀನ್ ಯಾವಾಗ್ಲೂ ಸ್ಟಾಪ್ ಮಾಡ್ತೀಯ? ಐ ಆಮ್ ಲಿಟರಲಿ ಲೂಸಿಂಗ್ ಮೈ ಪೇಷನ್ಸ್. ಕೂಲ್, ನೀನ್ ಯಾಕೆ ಚಿಕ್ಕ ಮಕ್ಳ ಹತ್ರ ಇಷ್ಟೊಂದ್ ಗಾಬರಿ ಆಗ್ತಿದ್ಯಾ? ಈ ಅನಿಕೇತ್ ತಲೆ ಏನಾದ್ರು ಪ್ಲಾನ್ ಓಡ್ತಾ ಇದೆ ಅಂದ್ರೆ ಅಲ್ಲಿ ವಿಧಿ ಕೂಡ ರೂಟ್ ಚೇಂಜ್ ಮಾಡುತ್ತೆ. ಅದು ಚೇಂಜ್ ಆಗಿ ತಾನೆ ಈ ಮೋನಿಕಾ ಅನ್ನೋ ಬೇತಾಳ ನೀನು ಬೆನ್ನ ಹತ್ತು ಕೂತು ಇಳಿಯಲ್ಲ ಅಂತ ಹಠ ಮಾಡ್ತಾ ಇರೋದು. ಆ ಹಠಕ್ಕೆ ಚಟ್ಟ ಕಟ್ಟಕ್ಕೆ ಪ್ಲಾನ್ ಎಲ್ಲ ರೆಡಿ ಇದೆ ಮಾಮ್. ಹಿಸ್ಟ್ರಿ ರಿಪೀಟ್ ಆಗುತ್ತೆ. ಹೌ ಹೇಗೆ?
ಅವತ್ತು ಮದ್ವೆ ಮಂಟದಿಂದ ಮೋನಿಕಾ ಕಾಣೆ ಆಗಿದ್ಲು ತಾನೆ, ಇವತ್ತು ಅದೇ ಆಗುತ್ತೆ ಮಾಮ್. ಅವತ್ತು ನಾನ್ ಕರ್ಕೊಂಡೋಗಿದ್ದೆ, ಬಟ್ ಇವತ್ತು ಕಿಡ್ನಾಪ್ ಆಗ್ತಾಳೆ ಮಾಮ್. ರಿಯಲಿ ಏನ್ ಮಾಡ್ತೀಯ ನೀನು? ಅಷ್ಟಕ್ಕೂ ನಿನ್ ಪ್ಲಾನ್ ಏನು? ಮಾಮ್, ಅವಳು ಇವತ್ತಿಲ್ಲಿ ಇರಲ್ಲ, ದಟ್ಸ್ ಆಲ್. ಇಡೀ ಪ್ರಪಂಚದ ಪ್ರಕಾರ ಇವತ್ತೇನಾಗುತ್ತೆ ಗೊತ್ತಾ? ಆ ಮೋನಿಕಾ ತನ್ನ ಹಳೆ ಚಾಳಿನ ಮುಂದುವರಿಸಿ ಸೇಮ್ ಮದ್ವೆ ಮಂಟದಿಂದ ಓಡೋದ್ಲು ಅಂತ ಸೀನ್ ಕ್ರಿಯೇಟ್ ಆಗುತ್ತೆ. ಸೌಂಡ್ಸ್ ಗುಡ್, ಸೂಪರ್ ಕಣೋ. ಮಾಮ್, ಅವಳು ಓಡೋದ್ಲು ಅಂತ ಗೊತ್ತಾಗಿದ ತಕ್ಷಣನೇ ನೀನ್ ಹೈ ವೋಲ್ಟೇಜ್ ಡ್ರಾಮಾ ಶುರು ಆಗ್ಬೇಕು. ಆ ಒಂದು ಗೋಲ್ಡನ್ ಮೂಮೆಂಟ್ ತಾನೇ ಕಣೋ ನಾನ್ ಕಾಯ್ತಾ ಅವ್ಳು ಮಿಸ್ಸಿಂಗ್ ಅಂತ ಒಂದ್ ಸಲ ಗೊತ್ತಾಗ್ಲಿ, ಅವಾಗ ಈ ಚಂಚಲನ ಒರಿಜಿನಲ್ ಅಂಡ್ ಫೈರಿ ಫೇಸ್ ಎಲ್ರಿಗೂ ಗೊತ್ತಾಗ. ಐ ವಿಲ್ ಡಿಸ್ಟ್ರಾಯ್ ಎವ್ರಿಥಿಂಗ್. ಮೋನಿಕಾ, ಡೆಸ್ಟಿನೇಷನ್ ವೆಡ್ಡಿಂಗ್ ಆಗ್ಬೇಕು ಅಂತಿದ್ದಲ್ಲ, ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಮದ್ವೆ ಆಗ್ಬೇಕು ಅಂತಿದ್ದೆ ಅಲ್ವಾ? ಆ ಮದ್ದನ್ ಜೊತೆ ಇವತ್ತಾಗುತ್ತಲ್ಲ ನಿನ್ ಮದ್ವೆ, ಅದೇ ನಿನ್ ಪಾಲಿನ ಡೆಸ್ಟಿನೇಷನ್ ವೆಡ್ಡಿಂಗ್. ಥಿಮ್ ತತ್ತ ಥಿಮ್ ತುಮ್ ಥಿಮ್ ಸಿಡತಕ ಥಿಮ್ ತತ್ತ ಕಿಟ್ಟ ಥಿಮ್ ತತ್ತ ಥಿಮ್ ತುಮ್ ಥಿಮ್ ಸಿಡತಕ ತೆರಗಿಟ ಥಿಮ್. ಜೈ, ಈಗ ಏನ್ ಮಾಡ್ತಿದ್ಯಾ? ಒಳ್ಳೆ ಕಲ್ಲಿನ ವಿಗ್ರಹ ತರ ನಿಂತಿದ್ರಲ್ಲ, ಅದಕ್ಕೆ ಯಾರ ಪ್ರಶ್ನೆನೂ ಆಗದೆ ಇರ್ಲಿ ಅಂತ. ಮದ್ವೆ ಅಂದ್ರೆ ಮದ್ವೆ ಮನೆ ಅಂದ್ರೆ ಇಡೀ ಜಗತ್ತಿಗೆ ಒಂದ್ ಸಂಭ್ರಮ ಕಣ್ರಿ. ನೀವು ನೋಡಿದ್ರೆ ಬೆಪ್ಪನ್ ತರ ನಿಂತಿದ್ದೀರಲ್ಲ. ಮದ್ವೆ ಅಂದ್ರೆ ಸಂಭ್ರಮ ಅಂತ ನಾನು ನಂಬಿದ್ದೆ, ಆದ್ರೆ ನಂಬಿಕೆ ನಾನ್ ಮದ್ವೆ ಆಗೋರ್ಗು ಅಷ್ಟೇ ಇತ್ತು. ಈಗ ಮದ್ವೆ ಅಂದ್ರೆ ಬರೀ ಭಯ, ಮದ್ವೆ ಅಂದ್ರೆ ಅವಮಾನ, ಮದ್ವೆ ಅಂದ್ರೆ ನಿರಾಶೆ, ಮದ್ವೆ ಅಂದ್ರೆ ಸಂಕಟ, ಮದ್ವೆ ಅಂದ್ರೆ ಒದ್ದಾಟ, ಮದ್ವೆ ಅಂದ್ರೆ ಪರದಾಟ. ಸಾಕ್ ಬಿಡಿ ಯಜಮಾನ್ರೆ, ಹೇಳಿದ್ದಾನೆ ಎಷ್ಟು ಸಲ ಅಂತ ಹೇಳ್ತೀರಾ? ಮದ್ವೆ ಅಷ್ಟೇ ಆಗಿರೋದು. ನೀವ್ ನೋಡಿದ್ರೆ ನಮ್ ತಾತಂಗೆ ತಾತ ಆಗಿರೋ ತರ ಚಿಗುಪ್ಸಲ್ಲಿ ಮಾತಾಡ್ತಾ ಇದ್ದೀರಾ. ಇನ್ನು ಏನೇನೇನೆಲ್ಲಾ ಬಾಕಿ ಇದೆ. ನಡೀರಿ ಮದ್ವೆ ಕೆಲ್ಸ ನೋಡಿ. ಅಯ್ಯೋ, ಒಂದೇ ಒಂದ್ ಫೋಟೋ ತಗೊಳ್ಳೋಣ. ಅಯ್ಯೋ ಸುರ್ಬಿ, ಯಾವಾಗ್ಲೂ ಫೋಟೋ ಅಂದಿರ್ತೀಯ. ನೋಡಲಿ ಮದುವೆ ಕಾರ್ಯಕ್ರಮ ಶುರು ಆಗ್ತದೆ. ಸೆಲ್ಫಿ ತಗೊಳಕ್ ಆಗಲ್ವಾ? ಆಯ್ತು ಸರಿ, ಬಾ. ಓಕೆನಾ? ಬಾ, ಅಜ್ಜಿ ತಾತ ಎಲ್ಲರೂ ಬಂದು ಕೂತಿದ್ದಾರೆ ನೋಡಲ್ ಕಾರ್ಯಕ್ರಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮದ್ವೆ ಯಾರ್ದಾದ್ರೇನು ಫುಲ್ ಜೋಶ್ ಅಲ್ಲಿ ಸೆಲೆಬ್ರೇಟ್ ಮಾಡೋದು ನಮ್ ಗೌರಿ ವಿವೇಕ್ ಜೋಡಿ ಮಾತ್ರ. ನಮಗೀಗ ಏನ್ ಕೆಲ್ಸ ಉಳಿಸಿದಾಳೆ ಗೌರಿ? ಎಲ್ಲಾ ಕೆಲ್ಸನು ತಾನೇ ಪರ್ಫೆಕ್ಟ್ ಆಗಿ ಮಾಡ್ಬಿಟ್ಟಿದ್ದಾಳಲ್ವಾ? ಮುಹೂರ್ತಕ್ಕೆ ಮೊದಲು ದೇವತಾ ಕಾರ್ಯ ಆಗ್ಬೇಕು. ಮದುಮಗನನ್ನ ಮಂಟಪ ಕರ್ಕೊಂಬನ್ನಿ. ಅದಕ್ಕೇನಂತೆ ಸ್ವಾಮಿಗಳೇ, ನಮ್ ಭಾವ ಮತ್ತೆ ನಮ್ಮ ಯಜಮಾನ್ರು ಇಬ್ರು ಇಲ್ಲೇ ಇದಾರೆ. ಮಾವಂದಿರ್ ಹೋಗಿ ಕರ್ಕೊಂಡ್ ಬರ್ತಾರೆ. ಏನ್ ಶಾಂತಿರು, ಮಗಳನ್ನ ಮದ್ವೆ ಮಾಡಿ ಇನ್ನೊಬ್ರು ಕೈಲಿಡೋದು ದೊಡ್ಡ ಸಂತ ಅಲ್ವಾ? ಆದ್ರೆ ಏನ್ ಮಾಡೋದು, ಅನ್ಭವಿಸ್ಲೇಬೇಕಲ್ವಾ? ಅಣ್ಣ, ಇದಕ್ಕೇನು ಇಲ್ವಾ? ಓ, ಯಾಕಿಲ್ಲ, ಅವಶ್ಯವಾಗಿ. ಮದುವೆ ಅಂದ್ರೆ ಬರೀ ಮಂತ್ರ ಮಾಂಗಲ್ಯದ ಶಾಸ್ತ್ರವಲ್ಲ, ಇದು ಎರಡು ಭಿನ್ನ ಹಣೆ ಬರಹಗಳನ್ನ ಬೆಸೆಯೋ ಪ್ರೇಮ ಬರಹ. ಏನ್ ಇದು, ಇವರೆಲ್ಲ ಮದ್ವೆ ಶಾಸ್ತ್ರ ಅಂತ ಇಷ್ಟೊಂದು ಬಿಲ್ಡಪ್ ತಗೋತಾ ಇದಾರೆ. ಈ ಮಿಡಲ್ ಕ್ಲಾಸ್ ಮೋನಿಕಾನ ನಾ ಇನ್ ಮುಂದೆ ಅತ್ತಿಗೆ ಅಂತ ಕರಿಬೇಕಾ? ನನಗ್ ಲಿಟ್ರಲಿ ಇಷ್ಟ ಇಲ್ಲ. ಅನನ್ಯ, ಆ ದರಿದ್ರನ ನಾನ್ ನನಗೆ ಅದಕ್ಕೆ ಅಂತ ಕರೆಯೋದಕ್ ಬಿಡ್ತೀನಾ? ಯು ಡೋಂಟ್ ವರಿ, ಅನಿಕೇತ್ ಎಲ್ಲ ಪ್ಲಾನ್ ಮಾಡ. ಅಪ್ಪಪ್ಪ, ಅನಿಕೇತ್ ನೋಡೋಕೆ ಉತ್ತರವಾಗೇ ಇದ್ದಾನೆ, ಆದ್ರೆ ನಕ್ಕಾಗ್ ಮಾತ್ರ ಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ಕಣೆ. ಮದ್ವೆ ಆಗ್ತಿರೋದು ನಮ್ಮ ಅಕ್ಕನಲ್ವಾ, ಅದಕ್ಕೆ ಇನ್ಮೇಲಿಂದ ನಗೋಕ್ ಚಾನ್ಸೇ ಸಿಗಲ್ಲ. ಅನಿಕೇತ್, ಟುಡೇ ಇಸ್ ಯೋರ್ ಬಿಗ್. ಕೊಲೆ ಮಾಡಿದ್ರು ಬೇಲ್ ಸಿಗುತ್ತೆ ನಿಕೇತ, ಆದ್ರೆ ಮದುವೆ ಆಗಲ್ಲ. ಇವತ್ತಿಂದ ನಿನ್ನ ಬ್ಯಾಚುಲರ್ ಲೈಫ್ ಕ್ಲೋಸ್. ಜೈಲು ವಾಚ ಶುರು. ನಡಿ. ಅಮ್ಮ, ನೀರು ಬಂದೆ. ನೀರು ತಂದೆ ತುಳಿದು ನೀರು ಕುಡಿರಿ. ತಗೊಂಡೋಗ ಆಚೆ ಇಡು. ಲೇ, ನಿನ್ ಕೈಯಲ್ಲಿ ಲೋಟ ಇದೆ, ತಟ್ಟೆನ ಪಕ್ಕದಲ್ಲಿ ಇಟ್ಬಿಟ್ಟು ಕೈ ತೊಳ್ಕಳೆ. ಏ ರಾಸ್ಕಲ್, ನನ್ಗೆ ಹೆದ್ರು ಮಾತಾಡ್ತೀಯಾ? ಯಾಕೆ ಈಗ್ಲೇ ಹಿಂಗ್ ಎಗ್ರಾಡ್ತಾ ಇದೀಯಾ, ಅರ್ಚ್ಕೊಂತ ಇದೀಯಾ? ನೋಡು, ಮುಂದೆ ನಿನ್ನ ಬಾಯಿಂದನೆ ನನ್ನನ್ನ ಒನ್ರಿ, ಕೂತ್ಕೊಳ್ರಿ ಯಜಮಾನ್ರೇ ಅಂತ ಹೇಳ್ಸ್ಕೊತೀನಿ, ನೋಡ್ತಾ ಇರು. ಏಯ್, ನಿಂಗೆ ತಲೆ ಕೆತ್ತಿದ್ಯಾ? ನನ್ ಗಂಡನ್ ಕರಿಯೋ ಹಾಗೆ ರಸ್ತೆಲಿ ಹೋಗೋ ನೀನ್ ಯಾಕೋ ಕರಿಬೇಕು? ಕರಿಲೇಬೇಕು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮದ್ವೆ ಆಗತ್ತಲ್ಲ, ಅದಕ್ಕೆ ಸಾರಿಗೆ ಮುಂದಾಗೆ ಮತ್ತೆ ನನಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೋ. ನುಸ್ಕೌಂದ್ರೆ ನಿನ್ಗೂ ನನ್ಗೂ ಮದ್ವೆನಾ? ದಿನೋ ನಿನ್ಗಿದೆ. ಅಮ್ಮ, ದೊಡ್ಡಣ್ಣ, ಎಲ್ಲಿದ್ದೀರಾ? ಬೇಗ ಬನ್ನಿ. ತಾವು ನಿಮ್ಮವ್ರನ್ನ ಕರಿತಾ ಇದೀರಾ? ಸ್ವಲ್ಪ ತಡ್ಕೊಳ್ಳಿ, ನಾವು ಇದನ್ನ ನಮ್ಮವ್ರನ್ನ ಕರಿತೀವಿ. ಬಾಯ್ಸ್ ಬಂದ್ವಣ್ಣ. ಹೆಂಗೆ? ಜೈ ಚಾರು, ನೀವೆಲ್ಲ ಈಗ ಬಂದಿರೋದು ವೇಟರ್ಸ್ ಕೆಲ್ಸಕ್ಕೆ. ನನ್ ರೂಮಲ್ಲಿ ಏನು ಕೆಲ್ಸ? ಎದ್ರಕೊಂಡು ಒಳ್ಳೆ ಮಲ್ಲಿಗೆ ಹೂವಿನ ತರ ಗಡಗಡ ಅಂತ ನಡುತ್ತಿದ್ದಲ್ಲ ನಾನು ಇಲ್ಲಿಗೆ ನಿನ್ನ ಮತ್ತೆ ಅನಿಕೇತ್ ಮದ್ವೆದು ತಟ್ಟೆ ತೊಳೆಯಕ್ ಬಂದಿಲ್ಲ. ನಾನ್ ಬಂದಿರೋದು ನಿನ್ನ ಮತ್ತೆ ನನ್ನ ಮದ್ವೆಗೆ ದಾರಿ ಹುಡುಕಕ್ಕೆ. ಎಸ್, ಮದುಮಗಳನ್ನ ಮಂಟಪ ಕರ್ಕೊಂಬನ್ನಿ. ಗೌರಿ, ಬಾಮ್ಮ, ಹೋಗಿ ಮೋನಿಕನ್ ಕರ್ಕೊಂಡ್ ಬರೋಣ. ಬನ್ನಿ. ಮದ್ವೆ ಏನನ್ನ ಕರ್ಕೊಂಡ್ ಬರೋಣ, ಬನ್ನಿ. ಇವ್ನ್ ನೋಡಿದ್ರೆ ಕಾಮ ಕೂತಿದ್ದಾನೆ. ಎಲ್ಲ ಪ್ಲಾನ್ ಪ್ರಕಾರನೇ ಆಗಿರುತ್ತಾ? ಇಲ್ಲ ಅಂದ್ರೆ ಆ ಮೋನಿಕಾನೇ ನನ್ ಸೊಸೆ ಅಂತ ಒಪ್ಕೊಳ್ಬೇಕಾಗತ್ತ. ಸೈಲೆಂಟ್ ಆಗಿದ್ರೆ ಸೈಲೆಂಟ್ ಕಿಡ್ನ, ಇಲ್ಲ ಅಂದ್ರೆ ನಾನು ವೈಲೆಂಟ್ ಆಗ್ಬೇಕಾಗತ್ತೆ. ಉಸ್ಕೌಂಡ್ರೆ ಮುಟ್ಬಿಡೆ ನನ್ನನ್ನ. ಅಮ್ಮ, ದೊಡ್ಡಣ್ಣ, ಯಾರಿದ್ದೀರಾ? ಸಾಯಿದ್ರೆ ಮನೆ ನಾನು ಸಿಟ್ಟಾಗ್ಬಿಡ್ತಾರೆ. ಯಾವ ಇವ್ರು ಎಲ್ ಕಿಚ್ಚಿದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ವಾಯ್ಸ್ ಹೋಗೋ ರೇಂಜ್ಗೆ ವಾಯ್ಸ್ ಇದೆಯಲ್ಲ. ಇವಳು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಅಷ್ಟು ಲಾಕ್ 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 ಲಾಕ್. ದೊಡ್ಡಣ್ಣ, ಯಾರಿದ್ದೀರಾ?
ಸರ್ ದೋಸೆ ತಿಂದು ಇಮ್ಯುನಿಟಿ ಬೆಳೆಸ್ಕೊಂಡ್ಬಿಟ್ಟ ನನ್ ಕೈಲಿ ಆಗ್ತಿಲ್ಲ ಇದಕ್ಕೆ ಬೇಗ ಬಟ್ಟೆ ಅಗ್ಗಣ ಮುಖಕ್ಕೆ ಸ್ವಲ್ಪ ಹೊತ್ತು ತಡ್ಕೋ. ಈ ಬಟ್ಟೆ ನಿನ್ನ ಮೂತಿ ಹತ್ರ ಬರ್ತಾ ಇದ್ದಂಗೆನೆ ನೀನು ಜ್ಞಾನ ತಪ್ಪಿ ಹಂಗೆ ಕೆಳ ಬೀಳ್ತೀಯ. ಆಮೇಲಿಂದ ನಾನು ನೀನು ಮದ್ವೆ ಆಗ್ಬೋದು. ಅದು ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಅಲ್ಲಿ ಆಗಿವರೆಗೆ ಸಿಕ್ಬಿಡುತ್ತೆ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡು ಅಣ್ಣ. ಕಿಡ್ನಾಪು ಅನಿಮೂನಲ್ಲ ನನ್ನ 5 ನಿಮಿಷ ನಿಂತೆ ಗಿರತ್ತೀನಿ ಬಿಡಲ್ವಲ್ಲ ನೀವೆಲ್ಲ ಮಕ್ಕಳು. ನಮ್ಮ ಮದ್ವೆ ಆದ್ಮೇಲೆ 1 ವಾರ ಯಾರು ನನ್ನ ಕಣ್ಣು ಕಾಣಿಸಂಗಿಲ್ಲ. ಓಂ ಕೇಶವಾಯ ಸ್ವ ನಾರಾಯಣ ಸ್ವ ಮಾಧವಾಯ ಸ್ವ ಗೋವಿಂದಾಯ ನಮೋ ಶ್ರೀನಿವ. ಮಂತ್ರ ಓದಿ ಸ್ವಾಮಿ, ಜೋರಾಗಿ ಮಂತ್ರ ಓದಿ. ನೀವು ಇಲ್ಲಿ ಎಷ್ಟು ಜೋರಾಗಿ ಮಂತ್ರ ಓದಿದ್ರು ಇಷ್ಟೊತ್ತಿಗೆ ಮದನ್ನು ಮೋನಿಕಾನ್ ಕಿಡ್ನಾಪ್ ಮಾಡಿ ಎಲ್ಲಾ ಮುಗಿಸಿರ್ತಾನೆ. ಇನ್ ಕೆಲವೇ ಕ್ಷಣದಲ್ಲಿ ಇಡೀ ದೀನಬಂಧು ಕುಟುಂಬದ ನೆತ್ತಿ ಮೇಲೆ ಬಾಂಬ್ ಬೀಳುತ್ತೆ. ತುಂಬಾ ಜನ ನನ್ ಸ್ಟೈಲ್ ಮತ್ತೆ ಕಾನ್ಫಿಡೆನ್ಸ್ ನೋಡಿ ಮೆಚ್ಕೊಳ್ತಾರೆ. ನನ್ ಈ ಕಾನ್ಫಿಡೆನ್ಸ್ ಇಂದಿರೋ ಕಾರಣ ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್. ಇದ್ರಲ್ಲಿ ನನಗೆ ಸಿಗುತ್ತೆ 10 ಲಕ್ಷಕ್ಕೂ ಹೆಚ್ಚಿನ ಪ್ರಾಡಕ್ಟ್ ಗಳ ಮೇಲೆ ಸೇಮ್ ಡೇ ಡೆಲಿವರಿ. ಪ್ರೈಮ್ ಓನ್ಲಿ ಆಫರ್ಸ್ ಮೂಲಕ ಹೆಚ್ಚುವರಿ 5% ರಿಯಾಯಿತಿ. ಜೊತೆಗೆ ಪ್ರೈಮ್ ವಿಡಿಯೋದಲ್ಲಿ ಬ್ಲಾಕ್ ಬಸ್ಟರ್ ಮನರಂಜನೆ. ಈಗಲೇ ಅಮೆಜಾನ್ ಪ್ರೈಮ್ ನ ಜಾಯ್ನ್ ಆಗಿ. ಅನಿಕೇತ್, ನನಗ್ ಟೆನ್ಷನ್ ಆಗ್ತಾ ಇದೆ. ನೀನ್ ನೋಡಿದ್ರೆ ಸ್ಮೈಲ್ ಮಾಡ್ಕೊಂಡ್ ಕೂತಿದ್ಯಾ. ಕೆಲಸ ಪಕ್ಕ ಆಗುತ್ತೆ ತಾನೆ. ಜಸ್ಟ್ ರಿಲ್ಯಾಕ್ಸ್ ಮಾಮ್. ಅವರಿಬ್ರು ಮೋನಿಕಾನ ಮಂಟಪಕ್ಕೆ ಕರ್ಕೊಂಡ್ ಬರಕ್ ರೂಮ್ ಹೋದ್ರು. ರೂಮ್ ಅಲ್ಲಿ ಮೋನಿಕಾ ಅನ್ನೋ ಕ್ಯಾರೆಕ್ಟರ್ ಇರಲ್ಲ. ಆ ಮೋನಿಕಾ ಅನ್ನೋ ಕೆಟ್ಟ ಚಾಪ್ಟರ್ ನನ್ ಬದುಕಿನ ಪೇಜ್ ಇಂದ ಪರ್ಮನೆಂಟ್ ಆಗಿ ಡಿಲೀಟ್ ಆಗೋಗಿದೆ. ನಾನ್ ಹೇಳಿದ್ದಲ್ಲ ನನ್ ಕಡೆಯಿಂದ ಆಗಿದೆ. ಇನ್ ಉಳ್ದಿದೇನಿದ್ರು ನಿನ್ ಕೆಲ್ಸ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಬೇಡ. ನೋಡ್ತಿಯಲ್ಲ ನಾನು ಯಾವ ಲೆವೆಲ್ಗೆ ಡ್ರಾಮಾ ಮಾಡ್ತೀನಿ. ಅಯ್ಯೋ ಅಣ್ಣ, ರೋಮೆನ್ ಮಾಡಿ ಸಾಕಣ. ಆಸೆ ಕಾರ್ ರೆಡಿ ಇದೆ. ಹೆಂಗೋ ಅತ್ತೆ ಪಂಡಿತ ಮಲ್ಗಿದ್ದಾರೆ. ನೀನ್ ಒಬ್ಬನ ಕೈಲಿ ಎತ್ತಕ್ಕಾಗಲ್ಲ. ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ದೂರ ನಿಂತ್ಕೊಳ್ಳೋ. ನಿನ್ನಂತ ಕೊಳಕು ಕೈಯಿಂದ ಮುಟ್ಟಕ್ ನಾನು ಬಿಟ್ಬಿಡ್ತೀನ? ನೋ ವೇ, ಚಾನ್ಸೇ ಇಲ್ಲ. ಇವಳನ್ನ ನಾನೇ ಎತ್ಕೊಂಡ್ಬಿಡ್ತೀನಿ. ಮದ್ವೆ ಹೆಣ್ಣು 100ಕ್ಕೆ ಸಣ್ಣ ಇದ್ದಾಳೆ. ಆದ್ರೆ ತೂಕ ಜಾಸ್ತಿ ಇರುತ್ತಣ್ಣ. ನಿನ್ ಕೈಲಿ ಆಗಲ್ಲ. ನನ್ ಮಾತ್ ಕೇಳು, ನಾನು ಎತ್ಕೊಂಡು ಹೋಗ್ತೀನಿ. ಅದೇ ನಿಂತ್ಕೊಳ್ಳೋ ದೂರ ಹಂಗೆ ಸಾಯ್ಸಾಕೊಡ್ತೀನಿ. ನನ್ನ ಮೋನಿಕಾ ಡಾರ್ಲಿಂಗು ಎಷ್ಟೇ ತೂಕ ಇದ್ರು ನನ್ಗೆ ಅವಳ ತರ ಕಡ್ಲಪುರ ಇದ್ದಂಗೆ. ನೋ ವೇ, ಯಾರಿಗೂ ಚಾನ್ಸ್ ಕೊಡಲ್ಲ. ಈ ಚಾನ್ಸ್ ನಂದೆ. ಇದು ನೋಡಕ್ ಮಾತ್ರ ಹೋಗ್ಬೇಕು ಎತ್ತದಕ್ಕೆ. ಫ್ಲವರ್ ಅವರ ಈ ಹುಡುಗಿಗೆ ಇವತ್ತವಳು ಮದ್ವೆ ಅಂತ ಗೊತ್ತಿದ್ರು ಬೇಗ ರೆಡಿ ಇಕ್ಬೇಕು ಅನ್ನೋ ಬುದ್ಧಿನೇ ಇಲ್ಲ ನೋಡು. ಅಯ್ಯೋ ಕಾಂತ, ನಾವ್ ಅವಾಗ್ಲೇ ಚೆನ್ನಾಗಿ ರೆಡಿ ಮಾಡಿ ಬಂದಿದ್ವಲ್ಲೇ. ಚೆನ್ನಾಗಿ ರೆಡಿ ಮಾಡಿ ಬಂದ್ರೆ ಏನ್ ಪ್ರಯೋಜನ ಅಕ್ಕ? ಇನ್ನು ರೂಮ್ ಇಂದ ಹೊರಗಡೆ ಹೆಜ್ಜೆನೇ ಇಟ್ಟಿಲ್ಲ. ಬಾಬಾ ಬೇಗ ಕರ್ಕೊಂಡ್ ಹೋಗೋಣ. ಬಾಮ್ಮ. ಅಕ್ಕ, ಮೋನಿಕಾ ಎಲ್ಲಿದ್ಯಾ? ಇಲ್ಲೇ ಇದ್ಲಲ್ವಾ? ಎಲ್ ಹೋದ್ ಹೇಳು? ಮೋನಿಕಾ ವಾಶ್ರೂಮ್ ಅಲ್ಲಿ ಇದ್ದಾಳ ಏನೋ? ಇರಿ ನೋಡ್ಕೊಂಡ್ ಬರ್ತೇನೆ. ಅಕ್ಕ, ಅಮ್ಮ, ವಾಶ್ರೂಮ್ ಅಲ್ಲೂ ಕಾಣಿಸ್ತಾ ಇಲ್ಲ. ರೂಮ್ ಅಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅಮ್ಮ, ನಿನ್ ಮದ್ವೆ ಇಷ್ಟ ಇಲ್ಲ. ನಂಗೆ ಇಷ್ಟ ಇಲ್ದವ್ರನ್ ಜೊತೆ ಕಷ್ಟ ಪಟ್ಕೊಂಡ್ ಬದುಕೋದು ನನ್ ಪಾಲಿಗೆ ದಿನ ಉಸಿರುಗಟ್ಟಿ ಸಾಯೋ ತರ ಇರುವಾಗ ಸಾಯೋ ಆ ನರ್ಕ ನನಗ್ ಬೇಡ. ಅದಕ್ಕೆ ಈ ನಿರ್ಧಾರ ಮಾಡಿದೀನಿ.